ಬನ್ನಿ ಸರ್, ಇದೇ ಮನೆ. ಶಿವ, ಏನಾಯ್ತು ಹೇಳಪ್ಪ? ನಂದಿನಿಗೆ ಏನೂ ಆಗಿಲ್ಲ ಅಂಕಲ್, ಏನೋ ಒಂದು ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಮೊದಲು ನಾನು ಹೋಗಿ ನಂದಿನಿ ನೋಡಬೇಕು. ಅಂಕಲ್, ಟ್ರೀಟ್ಮೆಂಟ್ ಮಾಡಿ ಇಂಜೆಕ್ಷನ್ ಕೊಟ್ಟಿದ್ದಾರೆ, ನರ್ಸ್ ಕೂಡ ನೋಡ್ಕೋತಾ ಇದ್ದಾರೆ. ಪ್ರಜ್ಞೆ ಬಂದ ತಕ್ಷಣ ಡಾಕ್ಟರ್ನ ಕರಿತೀನಿ. ನೀವು ಇಲ್ಲ, ಮೊದಲು ನಂದಿನಿ ಎಲ್ಲಿದ್ದಾಳೆ ಹೇಳು. ನಂದಿನಿ, ನಂದಿನಿ. ಅಂಕಲ್, ಗಲಾಟೆ ಮಾಡಬೇಡಿ, ಅವ್ರಿಗೆ ಪ್ರಜ್ಞೆ ಇಲ್ಲ ಸರ್. ಸರ್ ಪ್ಲೀಸ್ ಕಂಟ್ರೋಲ್ ಮಾಡ್ಕೊಳ್ಳಿ. ನೋಡಪ್ಪ ಹೆಂಗ್ ಮಲಗಿದಾಳೆ. ಶಿವ ಪ್ಲೀಸ್ ಬನ್ನಿ ಅಂಕಲ್, ಬನ್ನಿ ಬನ್ನಿ ಅಂಕಲ್, ಬನ್ನಿ ಪ್ಲೀಸ್. ಸಾವಿರ ಸಲ ಹೇಳಿದ್ರು ಅವಳಿಗೆ ಈ ಕೆಲಸ ಮಾಡ್ಬೇಡ ಅಮ್ಮ ಅಂತ. ನನ್ ಮಾತು ಕೇಳ್ಬೇಕಲ್ಲ ಅವಳು. ಶಿವ, ಅವಳ ಪ್ರಾಣಕ್ಕೇನು ಭಯ ಇಲ್ಲ ತಾನೆ? ಡಾಕ್ಟರ್ ಹೇಳಿದ್ದಾರೆ ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ. ಹೌದು ಸರ್, ನಂದಿನಿಗೆ ಏನೂ ಆಗಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೋತೀನಿ ಬಿಡಿ. ಹಾಯ್ ನಂದು. ಸಂಜು, ನಾನು ಕೆಲಸದಲ್ಲಿದ್ದೀನಿ, ಆಮೇಲೆ ಮಾಡ್ತೀನಿ ನಿಂಗೆ. ಆಮೇಲೆ ನೀನು ಕಾಲ್ ಮಾಡಲ್ಲ, ಫೋನ್ ಮಾಡಿದ್ರೆ ಕಟ್ ಮಾಡ್ತೀಯಾ? ನಾನು ನಿಂಗೆ ಫೋನ್ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ, ಕಟ್ ಮಾಡು. ಬಂದ್ರಾ? ಹಿಡ್ಕೊಳ್ರ ಅವಳನ್ನ. ನಿಂತ್ಕೊಳ್ಳೆ. ಬಿಡ್ಬಾರ ಅವಳನ್ನ. ನಿಂತ್ಕೋ 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 ನಿಂತ್ಕೊಳೆ.
ಸರ್ ಈ ಕಡೆಗೆ ಸರ್ ಬನ್ನಿ ಸರ್. ಯಾವಾಗ ನೋಡಿದ್ರು ಮರ್ಡರ್ ಕೇಸೇ ಆಯ್ತು. ನೀನ್ ನನ್ ಜೊತೆ ಬಾ. ಸರ್ ಯಾರೋ ಹುಡುಗಿ? ಗೊತ್ತಿಲ್ಲ ಸರ್. ಆಂಬ್ಯುಲೆನ್ಸಿಗೆ ಫೋನ್ ಮಾಡಿದ್ದೀರಾ? ಮಾಡಿದ್ದೀನಿ ಸರ್. ಫೋರೆನ್ಸಿಕ್ ಅವ್ರನ್ನೂ ಬರಕ್ಕೆ ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿರ್ತಾರೆ. ಸ್ಪಾಟಲ್ಲಿ ಚೆನ್ನಾಗಿ ಹುಡುಕಿದ್ದೀರಾ? ಎಸ್ ಸರ್. ಅವ್ರ ರಿಲೇಷನ್ಸ್ ಯಾರಾದರೂ ಇದ್ರೆ ಕಾಲ್ ಮಾಡಿ ಹೇಳ್ಬಿಡಿ. ಹಾಗೆ ಆಗಲಿ ಸರ್. ಹಲೋ ಸರ್. ಹಲೋ. ಎಲ್ರಿಗಿಂತ ಮುಂಚೆ ಈ ಥರದ ವಿಷಯ ನಿಮಗೆ ಬೇಗನೆ ಗೊತ್ತಾಗುತ್ತಲ್ವಾ? ಏನ್ ಸರ್ ಆಟ ಆಡ್ತಿದ್ದೀರಾ? ನೋ, ಇಟ್ಸ್ ಅ ಫ್ಯಾಕ್ಟ್. ನೀವು ನ್ಯೂಸ್ ಚಾನಲ್ ಅವರು ಈ ಬ್ರೇಕಿಂಗ್ ನ್ಯೂಸ್ ಅಂತ ಬೀದಿ ಗೀದಿಗೆಲ್ಲ ಹೋಗಿ ಈ ಥರದ್ದು ಮಾಡ್ತಾ ಇರ್ತೀರಲ್ವಾ? ಬೀದಿ ಗೀದಿ ಅಲ್ಲ ಸರ್, ಜನರ ಮನಸ್ಸಲ್ಲಿ ನುಗ್ತೀವಿ. ಎಲ್ಲಿ ನಿಜ ಇರುತ್ತೋ ಅಲ್ಲಿ ನಾವು ಪ್ರತ್ಯಕ್ಷ ಆಗ್ತೀವಿ. ಫೋಟೋ ತೆಗ್ದಿ ಸಾಕು. ನಡೀರಿ. ಸರ್ ಏನಾಯ್ತು ಸರ್? ಈ ಕೊಲೆ ಆಗಿರೋದು ರಾತ್ರಿ ಹೊತ್ತಲ್ಲಿ. ರೇಪ್ ಆ್ಯಂಡ್ ಮರ್ಡರ್ ಕೇಸ್. ಸುಧಾ ಈ ಮೀಡಿಯಾನೆಲ್ಲ ಬರಕ್ ಬಿಡ್ಬೇಡ್ರಿ. ಓಕೆ ಸರ್. ಸುಧಾ ಮೇಡಮ್ ಬಾಡಿ ಟೆಸ್ಟ್ ಮಾಡ್ಬಿಡಿ. ಸುಧಾ ಬಾ. ಸುಧಾ 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 ಏನಾಯ್ತು ಸುಧಾ? ಸುಧಾ ಸುಧಾ ಸರ್, ಇವಳ ಹೆಸರು ಸುಧಾ. ಇವಳು ಹೇಗೆ ಗೊತ್ತು ನಿನಗೆ? ರಾಮದೇವ್ ಹಾಸ್ಪಿಟಲಲ್ಲಿ ನರ್ಸಾಗಿ ಕೆಲಸ ಮಾಡ್ತಿದ್ದಾಳೆ. ಇವಳು ಕೂರ ಹುಟ್ಟಿರೋ ತಮ್ಮ ಬಿಟ್ರೆ ಯಾರು ಇಲ್ಲ ಇವಳಿಗೆ. ಸುಧಾ, ಏನಕ್ಕೆ ನಿಂಗೆ ಈ ಥರ ಆಗಿದೆ? ಓಕೆ ಕಂಟ್ರೋಲ್ ಯುವರ್ ಸೆಲ್ಫ್. ಇವಾಗ ಏನು ಕೂಡ ಮಾಡೋಕ್ಕಾಗಲ್ಲ. ಹೇಗೆ ನಡೆದಿದೆ ಅಂತ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಪ್ಲೀಸ್ ಹೊರಡಿ ಸರ್. ಈ ಏರಿಯಾ ಎಲ್ಲ ಬ್ಲಾಕ್ ಮಾಡಿ ಯಾರನ್ನೂ ಬರಕ್ ಬಿಡ್ಬೇಡಿ ಒಳಗಡೆ. ಮೋರ್ಚರಿಗೆ ಬಾಡಿನ ಕಳಿಸ್ಕೊಡಿ. ಓಕೆ ಸರ್. ಅಂಕಲ್, ನಂದಿನಿ ಬರೋದಕ್ಕೆ ಲೇಟ್ ಆಗತ್ತೆ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಊಟ ಟ್ಯಾಬ್ಲೆಟ್ಸ್ ಎಲ್ಲ ತಂದಿದ್ದೀನಿ. ನಾನ್ ನಿಮ್ ಚಿಕ್ಕ ಮಗಳಿದ್ದಾಗ ತಾನೆ ಊಟ ತಣ್ಣಗಾಗ್ಬಿಡತ್ತೆ. ತಿನ್ನನ ಬಿಡು, ಅರ್ಜೆಂಟ್ ಏನಿದೆ? ನೀವ್ ಬರ್ಲಿಲ್ಲ ಅಂದ್ರೆ ಇಂಜೆಕ್ಷನ್ ಮಾಡ್ಬಿಡ್ತೀನಿ. ಅಯ್ಯೋ, ಅದಕ್ಕಿಂತ ತಿನ್ನೋದೇ ಒಳ್ಳೇದು. ಇಷ್ಟಕ್ಕೂ ನೀನ್ ತಿಂದೋ ಇಲ್ವೋ? ನೀವು ತಿಂದು ಮೊದಲು ಮೆಡಿಸಿನ್ ತಗೊಳ್ಳಿ. ಅದೆಲ್ಲ ಆಗಲ್ಲ, ನೀನು ನನ್ನ ಜೊತೆ ತಿನ್ನು. ಮೆಡಿಸಿನ್ ತಗೋಬೇಕಾಗಿರೋದು ನೀವು, ನಾನಲ್ಲ. ಮೊದಲು ತಿನ್ನಿ.
ಏನು ಓದ್ತಾ ಇದೆಯೋ? ನಿಂಗೇನು ಅರ್ಥ ಆಗಲ್ಲ ಬಿಡು. ನಿನಗಿಂತ ದೊಡ್ಡವಳು, ನನಗೆ ಅರ್ಥ ಆಗಲ್ವಾ? ಸಾಕಕ್ಕ. ತಿನ್ನು. ಸ್ವೀಟ್ ಬ್ರದರ್. ನಮಸ್ಕಾರ. ಮನುಷ್ಯ ತಲೆ ತಗ್ಗಿಸೋ ಒಂದು ಘಟನೆ ಹೇಳಕ್ ಬಂದಿದ್ದೀನಿ. ಪ್ರತಿಮಾ ಪಾಪದವಳು ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ತುಂಬಾ ಜನಕ್ಕೆ ಸೇವೆ ಮಾಡ್ತಾ ಇದ್ಲು. ಅತ್ಯಾಚಾರಿಗಳ ಕೈಲಿ ಸಿಕ್ಕಾಕೊಂಡು ಸತ್ತೋದ್ಲು. ಪ್ರತಿಮಾ ನನಗೆ ತುಂಬಾ ಬೇಕಾಗಿರೋಳು, ನನ್ನ ಆತ್ಮೀಯ ಗೆಳತಿಯವಳು, ತುಂಬಾ ಒಳ್ಳೆ ಮನಸ್ಸಿರೋಳು. ಅವಳ ಬಗ್ಗೆ ತುಂಬಾ ಹೆಮ್ಮೆ ಪಟ್ಟಿ ಹೇಳ್ಕೋಬೇಕಾಗಿರೋಳು ನಾನು. ಇವತ್ತು ಅವಳ ಸಾವಿನ ಸುದ್ದಿ ಹೇಳೋ ಒಂದ್ ಪರಿಸ್ಥಿತಿ ಬಂದಿದೆ. ಹಳ್ಳಿಯಿಂದ ಬಂದು ನರ್ಸ್ ಕೆಲಸ ಮಾಡ್ತಿರೋ ಅವಳಿಗೆ ತಂದೆ ತಾಯಿ ಇಲ್ಲ. ಇರೋ ಒಂದ್ ತಮ್ಮನ್ನ ಓದಿಸ್ತಾ ಇದ್ಲು. ತಿಂಗಳು 26ನೇ ತಾರೀಕು ಒಂದ್ ದುಃಖದ ಘಟನೆ ನಡೆದಿದೆ. ಹಾಸ್ಪಿಟಲ್ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬೇರೆ ಜಾಗದಲ್ಲಿ ಟ್ರೀಟ್ಮೆಂಟ್ ಕೊಡಕ್ಕೆ ಹೋಗಿದ್ದೆ ಅವಳಿಗೆ ಶಾಪ ಆಗ್ಬಿಟ್ಟಿದೆ. ಪ್ರತಿ ಕ್ಷಣ ಈ ದೇಶದಲ್ಲಿ ನಡೀತಿರೋ ಅತ್ಯಾಚಾರ ಘಟನೆಗೆ ಎಲ್ಲಾ ಹುಡುಗಿರಿಗೋಸ್ಕರ ನಾವು ಹೋರಾಡ್ಲೇಬೇಕು. ಇದೇ ನಾನ್ ನಿಮ್ಮನ್ನ ಎಲ್ಲರನ್ನೂ ಕೋರಿ ಕೇಳ್ಕೊತಾ ಇರೋದು. ಈ ಪಾಪದ ಪ್ರತಿಮನ ಘೋರವಾಗಿ ಅತ್ಯಾಚಾರ ಮಾಡಿರೋ ಎಲ್ಲರಿಗೂ ಶಿಕ್ಷೆ ಕೊಡ್ಬೇಕು. ಅದಕ್ಕೆ TV 16 ಚಾನೆಲ್ ನಿಮ್ ಜೊತೆಲಿರತ್ತೆ. ನಿಮ್ಮ ಮಾತು ನೋವು ನಮ್ಮ ಹತ್ರ ಹಂಚ್ಕೊಳ್ಳಿ. ಅತ್ಯಾಚಾರದ ವಿರುದ್ಧವಾಗಿ ನಾವು ಹೋರಾಡ್ಲೇಬೇಕು. ಪ್ರತಿಮಾ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಇನ್ ಯಾವ ಹುಡುಗಿಗೂ ಪ್ರತಿಮಾಗ್ ಬಂದಿರೋ ಪರಿಸ್ಥಿತಿ ಬರಬಾರ್ದು. Justice for Pratima! Justice for Pratima! Justice for Pratima! Pratima! Justice for Pratima! Justice for Pratima! Justice for Pratima! Pratima! Justice for Pratima! Justice for Pratima! Justice for Pratima! ನಾವ್ ಈಗಲೇ ACP ಅವ್ರನ್ನ ನೋಡ್ಬೇಕು. ಅವ್ರು ಯಾರನ್ನು ನೋಡಲ್ಲ, ನಡೀರಿ. ACP ನ ನೋಡ್ಬೇಕು. ACP ನ ನೋಡ್ಬೇಕು. ACP ನೋಡ್ಬೇಕು. ACP ನೋಡ್ಬೇಕು. ನೋಡ್ಬೇಕು. ACP ನ ನೋಡ್ಬೇಕು. ACP ನ ನೋಡ್ಬೇಕು. ACP ನ ನೋಡ್ಬೇಕು. ACP ನ ನೋಡ್ಬೇಕು. ACP ನೋಡ್ಬೇಕು. ACP ನೋಡ್ಬೇಕು. ಯಾರು ಗಲಾಟೆ ಮಾಡಬೇಡಿ. ಈ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ. ಸರ್, ಇದು ನಮ್ಮ ವಿನಂತಿ ಪತ್ರ. ದಯವಿಟ್ಟು ಇದನ್ನ ನೋಡಿ. Okay, I will sort out this problem. ಇಲ್ಲಿ ಯಾರು ಕೂಡ ನಿಲ್ಬಾರ್ದು. ಹೊರಡಿ ಬೇಗ, ಕಳ್ಸೋ ಅವ್ರನ್ನ. ಓಕೆ ಸರ್, ನಡೀರಿ ನಡೀರಿ. ಆಯ್ತಲ್ಲ, ನಡೀರಿ. ಏಕಾಂತ, ಕರ್ಕೊಂಬರ ಅವ್ರನ್ನ. ಎಸ್ ಸರ್. ಸರ್. ಒಳಗಡೆ ಹಾಕ್ರೋ ಅವ್ರನ್ನ. ಓಕೆ ಸರ್. ಏಯ್ ನಡೀರೋ, ಹೋಗ್ರ. ಹೋಗ್ರ. ನಡೀರೋ. ಟುಡೇ ಈಸ್ ಎ ವೆರಿ ಬ್ಯಾಡ್ ಡೇ. ನನ್ನ ಕೆರಿಯರಲ್ಲಿ ನನಗೆ ಡಿಸ್ಗಸ್ಟಿಂಗ್ ಅನ್ನೋವಂಥ ಸಂದರ್ಭದಲ್ಲೂ ಕೂಡ ಎಷ್ಟೋ ತೀರ್ಪುಗಳನ್ನು ಕೊಟ್ಟಿದ್ದೀನಿ. ಆದರೆ ಇವತ್ತು ಈ ತೀರ್ಪನ್ನು ಕೊಡೋದಕ್ಕೆ ನನ್ನ ಮನಸ್ಸು ದುಃಖ ಪಡ್ತಾ ಇದೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ 2019ರಲ್ಲಿ ಪೊಲೀಸವರು ರಿಜಿಸ್ಟರ್ ಮಾಡಿರೋ ರೇಪ್ ಕೇಸ್ಗಳ ಸಂಖ್ಯೆ 40,000ಕ್ಕೂ ಜಾಸ್ತಿ ಇದೆ. ಒಂದು ವರ್ಷಕ್ಕೆ 40,000 ಕೇಸ್ ಆದರೆ ಮತ್ತೆ ದಿನಕ್ಕೆ ಎಷ್ಟು ಲೆಕ್ಕ ಆಗ್ಬಹುದು? ಈ ವಿಷಯನ ಹೇಳೋದಕ್ಕೆ ನನ್ನ ನಾಲ್ಗೆ ತೊದಲ್ತಾ ಇದೆ. ನಮ್ಮ ದೇಶದಲ್ಲಿ ಒಂದಷ್ಟು ಜನ ದಿನಕ್ಕೆ 120 ಹೆಣ್ಮಕ್ಕಳು ಈ ಅತ್ಯಾಚಾರಕ್ಕೆ ಒಳಗಾಗ್ತಿದ್ದಾರೆ. ಇದು ನಮ್ಮ ರಾಜಕೀಯ ನಾಯಕರಿಗೆ, ಪೊಲೀಸವರಿಗೆ, ಹಾಗೆ ಅಡ್ಮಿನಿಸ್ಟ್ರೇಷನ್ಗೆ,
ಪ್ರತಿ ಪ್ರಜೆಗಳಿಗೂ ಕೂಡ ಎಷ್ಟು ಅವಮಾನಕರ. ಈ ಅತ್ಯಾಚಾರವು ನಮ್ಮ ದೇಶಕ್ಕೆ, ನಮ್ಮ ಮಾನವ ಸಮಾಜಕ್ಕೆ ದೊಡ್ಡ ಶಾಪ. ಪ್ರತಿ ಕೆಲಸದಲ್ಲೂ ಜಾತಿ, ಕುಲ, ಧರ್ಮ ಅಂತ ನೋಡ್ಕೊಂಡು ಹೋಗೋ ನಾವು ಈ ಅತ್ಯಾಚಾರ ಮಾಡೋದಕ್ಕೆ ಮಾತ್ರ ಕುಲ, ಧರ್ಮ, ಜಾತಿ, ಮೇಲು, ಕೀಳು ಅನ್ನೋದನ್ನೆಲ್ಲ ಮರ್ತು ಬಿಡ್ತೀವಿ. ಸಂಸ್ಕಾರ ಹೀನರಾಗಿ ವರ್ತಿಸ್ತೀವಿ. ಸಂದರ್ಭ ಸಿಕ್ಕಿದ್ರೆ ಸಾಕು ಹೆಣ್ಮಕ್ಳ ಮೇಲೆ ಎಗ್ರು ಬೀಳ್ತಾ ಇದ್ದಾರೆ, ನಾಯಿಗಳ ತರ ವರ್ತಿಸ್ತಾ ಇದ್ದಾರೆ. ಮೈಕ್ ಸಿಕ್ಕಿದ್ರೆ ಸಾಕು ಹೆಣ್ಮಕ್ಳ ರಕ್ಷಣೆಗೋಸ್ಕರ ನಾವೆಲ್ಲರೂ ಮಾತಾಡ್ತಾನೆ ಇರ್ತೀವಿ. ಆದ್ರೆ ನನ್ಗಿಲ್ಲ ಅರ್ಥ ಆಗ್ದಿರೋಂಥ ವಿಷಯ ಏನು ಅಂತಂದ್ರೆ, ಇದನ್ನೆಲ್ಲ ಕಾರ್ಯರೂಪಕ್ಕೆ ತರಕ್ಕೆ ಇನ್ನು ಎಷ್ಟು ಸಮಯ ಬೇಕಾಗುತ್ತೆ? ಒಂದು ಸಾರಿ ನೀವೆಲ್ಲ ಮನುಷ್ಯತ್ವದ ದೃಷ್ಟಿಯಿಂದ ಯೋಚನೆ ಮಾಡಿ. ಸಾಕ್ಷಿ ಆಧಾರಗಳನ್ನು ಪರಿಶೀಲಿಸಿದ ನಂತರ ಈ ಕೇಸ್ ತೀರ್ಪಿನ ವಿಷಯಕ್ಕೆ ಬಂದ್ರೆ, ಈ 3 ಜನನು ಜಿಡ್ಡು ಕಟ್ಟಿರುವ ಹಳೆಯ ಅಪರಾಧಿಗಳು ಎಷ್ಟೋ ವರ್ಷಗಳಿಂದ ಅನೇಕ ಅಪರಾಧಗಳನ್ನು ಮಾಡುತ್ತಾ ತಪ್ಪಿಸ್ಕೊಂಡು ತಿರುಗಾಡ್ತಾ ಇದ್ರು. ಈ ಪ್ರತಿಮಾ ಅತ್ಯಾಚಾರ ಕೇಸ್ನಲ್ಲಿ ಬಂದು ಅವರೇ ಶರಣಾಗಿದ್ದಾರೆ. ಆ ಹೆಣ್ಣುಮಗುನ ಅತಿ ಕ್ರೂರವಾಗಿ, ಕಿರಾತಕವಾಗಿ ವೇದನೆಯನ್ನ ಕೊಟ್ಟು, ಹಿಂಸೆಯನ್ನ ಕೊಟ್ಟು ಅನುಭವಿಸಿ ಹತ್ಯೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದ ಈ 3 ಜನಕ್ಕೆ ಈ ನ್ಯಾಯಾಲಯವು ಕಠಿಣವಾದ ಜೀವಾವಧಿ ಶಿಕ್ಷೆಯನ್ನ ವಿಧಿಸುತ್ತಿದೆ. ರೇಪಿಸ್ಟ್ಗಳಿಗೆ ಶಿಕ್ಷೆ ಆಗಿದೆ. ನಂದಿನಿ, ಕೋರ್ಟು ನ್ಯಾಯ ಅವ್ರಿಗೆ ಶಿಕ್ಷೆ ಕೊಟ್ರು ನಾನು ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಇವ್ರನ್ನ ಬೇಡ ಮೇಡಮ್, ನೀವು ಒಂದ್ಸಲ ಜೈಲಿಗೆ ಬನ್ನಿ, ತುಂಬಾ ವಿಷಯ ಹೇಳ್ಬೇಕು. ನಿಂಗೆ ಸಪ್ರೇಟ್ ಆಗಿ ಹೇಳ್ಬೇಕಾ? ಹತ್ತೋ. ಓಕೆ ಸರ್, ನೀವು ನಂಗೆ ಹೇಳಿದಿರಲ್ಲ ಸರ್. ಏ ಸರ್, ಐ ವಿಲ್ ಲುಕ್ ಆಫ್ಟರ್ ಇಟ್. ಥ್ಯಾಂಕ್ ಯು. ಮೋಹನ್, ಜೈನ್ ಸೂಪರಿಂಟೆಂಡೆಂಟ್ ಏನ್ ಹೇಳಿದ್ರು? ಯಾವ ಕ್ರಿಮಿನಲ್ ಇಂಟರ್ವ್ಯೂ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ನೀವು ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕಿತ್ತು. ಕ್ರಿಮಿನಲ್ ಸೈಕಾಲಜಿ ಮೇಲೆ ಒಳ್ಳೆ ಪ್ರೋಗ್ರಾಮ್ ಸಿಗೋದು. ನಾನು ಕನ್ವಿನ್ಸ್ ಮಾಡಿಲ್ಲ ಅಂತನಾ? ಆತರ ಅಲ್ಲ ಮೋಹನ್, ನೀನ್ ಏನಾದ್ರೂ ಮಾಡಿ ಜೈಲಲ್ಲಿ ಪರ್ಮಿಷನ್ ತಗೋತೀಯ ಅನ್ಕೊಂಡೆ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಆದ್ರೆ ಬನ್ನಿ ಮೇಡಮ್. ಏ ಧನಂಜಯ್, ಧನಂಜಯ್. ಓ, ಹೆಡ್ ಶ್ರೀನಿವಾಸ್ ಸರ್, ಏನ್ ಇಲ್ಲಿ ಬಂದಿದ್ದೀರಾ? ನಾನು ಆಗ್ಲೇ ಹೇಳಿದ್ನಲ್ಲಪ್ಪ. ಅದೇ ಬಾ ಮೇಡಮ್, ನಾನು ಹೇಳಿದ್ನಲ್ಲ ಜೈಲ್ PC ಧನಂಜಯ್ ಇವರೇ. ಬಿ ಕೇರ್ಫುಲ್. ಫೋನಲ್ಲಿ ನನ್ನ ನಂಬರ್ ಸೇವ್ ಮಾಡಿದ್ದೀನಿ. ಅವನ ಹೆಸರು ಮಹೇಶ್ ಕಟಾರಿ. ಓಕೆ ಮೇಡಮ್, ಹಾಗೆ ಆಗಲಿ. ಏಯ್, ಬಾಯಿಲಿ. ತಗೊಂಡು ಮಾತಾಡು. ಹಲೋ, ಯಾರು? ಮೇಡಮ್ಮ? ನಾನೇ. ಹೇಳಿ ಮಹೇಶ್, ಏನೋ ಮಾತಾಡ್ಬೇಕಂದೆ? ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದು ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಗೊತ್ತಾಗಲ್ಲ, ಹೇಳಿ ಮಹೇಶ್. ಆ ACP ನಿಮ್ಗೆ ದಾರಿ ತಪ್ಪಿಸ್ತಾ ಇದ್ದಾನೆ. ಆ ಪ್ರತಿಮಾನ ರೇಪ್ ಮಾಡಿದ್ ನಾವಲ್ಲ ಮೇಡಮ್. ಮತ್ತೆ ಆ ರೇಪ್ ಮಾಡಿದ್ಯಾರು? ಅವರೆಲ್ಲ ದೊಡ್ಡ ಮನೆ ಮಕ್ಕಳು ಮೇಡಮ್. ಜಡ್ಜ್ ಅವ್ರ ಮಗ ಕೋಮಲ್, ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಗ ರಾಜೇಂದ್ರ, MLA ಅವ್ರ ಮಗ ಸೂರ್ಯ ಮೇಡಮ್.
ಮತ್ತೆ ಆ ತಪ್ಪನ ನೀನ್ ಯಾಕೆ ಒಪ್ಕೊಂಡೆ? ಅದೆಲ್ಲ ಬೇರೆ ಕತೆ ಮೇಡಮ್, ನಿಮ್ಗೆ ಆಮೇಲೆ ಹೇಳ್ತೀನಿ. ಓಕೆ ಮೇಡಮ್? ಕೋಮಲ್, ನೀನೇನು ಬದಲಾಗಿಲ್ಲ ಕೋಮಲ್. ಐಮ್ ಸಾರಿ ಪಾಪ. ನೆಕ್ಸ್ಟ್ ಟೈಮ್ ನೀನ್ ಸಾರಿ ಹೇಳಿದ್ರು ಕೂಡ ನಾನು ನಿನ್ನನ್ನು ಕ್ಷಮಿಸೋದಿಲ್ಲ. ನೀವು ಮಾಡಿದಂಥ ಹಲ್ಕ ಕೆಲಸನೆಲ್ಲ ಮುಚ್ಚಿಟ್ಟು ಇನ್ನೊಂದು ಜನ್ಮ ಕೊಟ್ಟಿದ್ದೀನಿ. ಎಷ್ಟೇ ಆದ್ರೂ ತಪ್ಪಾಗಿ ಜಡ್ಜ್ಮೆಂಟ್ ಕೊಟ್ಟು ದುಡ್ತಿರೋಂಥ ದುಡ್ಡಲ್ವಾ? ನಾನ್ ಮಾಡಿರೋ ತಪ್ಪನ್ನ ಮುಚ್ಚಾಕಕ್ಕೆ ಖರ್ಚು ಮಾಡಿದ್ರೆ ಏನ್ ತಪ್ಪಾಗುತ್ತೆ? ನೋಡಿ, ಅಪ್ಪ ಹೆಂಗಿರ್ತಾನೆ ಮಗನೂ ಹಂಗೆ ಇರ್ತಾನೆ. ಶಟ್ ಅಪ್. ಇನ್ನೊಂದ್ಸತಿ ಯಾವ್ದಾದ್ರು ಕೆಲಸ ಆ ಕಡೆ ಈ ಕಡೆ ಆದ್ರೆ ನಾನು ಖಂಡಿತವಾಗ್ಲೂ ನಿಮ್ಮನ್ನು ಕಾಪಾಡೋದಿಲ್ಲ. ಜೈಲಲ್ಲಿ ಹಾಕಿದ್ದನ್ನ ಮುಚ್ಕೊಂಡು ತಿನ್ಬೇಕಾಗತ್ತೆ. ಮೈಂಡ್ ಇಟ್. ನಾಳೆಯಿಂದ ಲಾ ಚಂಬರ್ಸ್ಗೆ ಹೋಗಿ ಕೆಲಸ ನೋಡ್ಕೋ. ಓಕೆ ಪಾಪ, ಬರ್ತೀನಿ. ಗುಡ್ ನೈಟ್. ರಾಜ, ಮೊನ್ನೆ ನಿಮ್ಮಿಂದ ಅಷ್ಟೊಂದು ಸೀರಿಯಸ್ ಕ್ರೈಮ್ ಆಗಿದೆ, ಇನ್ನೂ ಬುದ್ಧಿ ಬಂದಿಲ್ವಾ? ಅಷ್ಟು ದುಡ್ಡು ಕೊಟ್ಟು ಬಿಡಿಸ್ತಲೇ ಇದ್ದಿದ್ರೆ ಇಷ್ಟೊತ್ತಿಗೆ ನೇಣ್ಗಂಬದಲ್ಲಿ ನೇತಾಡ್ತಾ ಇದ್ದೆ ನೀನು. ನಾಳೆಯಿಂದ ಬೇಗನೆ ಬರ್ತೀನಿ ತಗೊಳ್ಳಿ ಮಮ್ಮಿ. ಬರೋದ್ ಮಾತ್ರ ಅಲ್ಲ, ನಿನ್ನ ಹ್ಯಾಬಿಟ್ಸ್ ಎಲ್ಲ ಬದಲಾಗಬೇಕು, ಸರಿನಾ? ರಾಜ, ಆಗಿದೇನೋ ಆಗೋಗಿದೆ. ಈ ಕೆಟ್ಟಲ್ಸನ ಬಿಟ್ಬಿಡು. ನೀನು ಒಳ್ಳೆನಾಗ್ ನಡ್ಕೋ. ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹೋಗು. ಹಲೋ ಮಿಸ್ಟರ್, ನನಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನೀವೇ ನನ್ನ ಹೆತ್ತ ತಂದೆನಾ? ಯುವರ್ ಬಾಯ್ ಫ್ರೆಂಡ್ ವಿಲ್ ನಾಟ್ ಬಿಕಮ್ ಮೈ ಫಾದರ್. ರಾಜ, ಹೋಲ್ಡ್ ಯುವರ್ ಟಂಗ್. ಅವ್ರು ಯಾರು ನನಗೆ ಹೇಳೋದಿಕ್ಕೆ? ಹುಷಾರು, ಇನ್ನೊಂದ್ಸತಿ ಅವ್ರ ಬಗ್ಗೆ ಏನಾನ ಹೇಳಿದ್ರೆ ಗೇಟಿಂದ ಆಚೆ ಇರ್ತೀಯ. ಇರ್ತೀನಿ, ಖಂಡಿತ ಇರ್ತೀನಿ. ನೀವೇ ನನಗೆ ಹೇಳ್ಬೇಕಾಗಿಲ್ಲ. ನಮ್ಮಪ್ಪ ಡಿವರ್ಸ್ ಕೊಡ್ಬೇಕಾದ್ರೆ ನನಗೋಸ್ಕರ ನಿಮಗ್ ಕೊಟ್ಟಿದ್ದ ದುಡ್ಡನ್ನ ನನ್ನ ಮುಖದ ಮೇಲೆ ಹಾಕಿ ಗೇಟ್ ಬಿಟ್ಟೇನು ದೇಶ ಬಿಟ್ಟೆ ಹೋಗ್ತೀನಿ. ಹೌದಾ? ಮೊನ್ನೆ ನಿನ್ನ ಕೇಸಿಂದ ಹೊರಗಡೆ ಕರ್ಕೊಬರಕ್ಕೆ ದುಡ್ಡು ಯಾರೋ ಕೊಟ್ಟಿದ್ದು? ನಿಮ್ ತಾತನ? ನಮ್ಮಪ್ಪ ಕೊಟ್ಟಿದ್ದ ಪ್ರಾಪರ್ಟಿ ಕಂಪೇರ್ ಮಾಡಿದ್ರೆ ಸಮುದ್ರದಲ್ಲಿ ಒಂದು ಬಂದಿಗೆ ನೀರ್ ತೆಗೆದಂಗೆ. ಲೆಕ್ಕ ನಾಳೆ ನೋಡ್ಕೊಳ್ಳೋಣ. ಗುಡ್ ನೈಟ್. ಇಟ್ಸ್ ಓಕೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನ್ನ ಪವರ್ ಎಲ್ಲ ಯೂಸ್ ಮಾಡಿ ನಿನ್ನ ರೇಪ್ ಕೇಸಿಂದ ಏನಕ್ಕೆ ಹೊರಗಡೆ ಕರ್ಕೊಂಡ್ಬಂದಿದ್ದೀನಿ ಅಂತ ಗೊತ್ತಾ? ನೀನು ನಾಳೆ MLA ಆಗಿ ಈ ಸ್ಟೇಟ್ಗೆ CM ಆಗ್ತೀಯಾ ಅಂತ. ಡ್ಯಾಡಿ, ನೀನ್ ಇರ್ಬೇಕಾದ್ರೆ ನಂಗೆ ಯಾವ ಭಯ? ನೀನ್ ಅಂದ್ಕೊಂಡಂಗೆ ನಾನು CM ಆಗ್ತೀನಿ. ಬುದ್ಧಿ ಇದೆಯಾ ಇಲ್ವೋ ನಿನ್ಗೆ? ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ. ನೀನ್ ಬೆಳಿಬೇಕು ಅಂದ್ರೆ ನಿನ್ಮೇಲೆ ಯಾವ ಕ್ರಿಮಿನಲ್ ಕೇಸ್ ಕೂಡ ಇರಬಾರ್ದು. ನಿನ್ ಬಿಹೇವಿಯರ್ ನೋಡ್ತಾ ಇದ್ರೆ ಏನೋ ದೊಡ್ಡದೇ ಸಿಕ್ಕಾಕೊಳ್ಳೋ ಕೆಲಸ ಮಾಡ್ತೀಯ ಅನಿಸ್ತಾ ಇದೆ. ಡೋಂಟ್ ವೆರಿ ಡ್ಯಾಡಿ, ಆ ಥರ ಏನೂ ಆಗೋದಿಲ್ಲ. ಅದೆಲ್ಲ ನನಗೆ ಹೇಳ್ಬೇಡ. ಇವತ್ತಿಂದ ಎಲ್ಲಾದ್ರೂ ರೇವ್ ಪಾರ್ಟೀಸ್ಗೆ ಹೋಗೋದು, ಹುಡುಗಿರ ಜೊತೆ ಸುತ್ತೋದೆಲ್ಲ ನಿಲ್ಸಿ ನನ್ನ ಜೊತೆ ಪಾಲಿಟಿಕ್ಸ್ಗೆ ಹೇಳ್ಕೋ, ರಾಜಕೀಯ ಕಲ್ತ್ಕೋ. ಕಲ್ತ್ಕೊಳಕ್ ಏನಿಲ್ಲ ಡ್ಯಾಡಿ, ನೀನ್ ಹೆಂಗಿರೋ ರಾಜಕೀಯದಲ್ಲೇ ಇದೆಯಾ? ಯಾವ್ದಾರ ಒಂದು ಕಾನ್ಸ್ಟಿಟ್ಯೂವೆನ್ಸಿಲಿ MLA ಆಗಿ ನಿಲ್ಸು, ಆಮೇಲೆ ಗೆಲ್ಸು. ಆಗ ನಾನ್ಯಾರು, ನನ್ನ ತಲೆ ಏನು ಅಂತ ನಿಂಗೆ ಪ್ರೂವ್ ಆಗುತ್ತೆ. ಪ್ರೂವ್ ಮಾಡ್ಬಿಡ್ತೀಯಾ? ಪ್ರೂವ್ ಮಾಡ್ಬಿಡು. ಒಂದು ವೇಳೆ ನಿನ್ ಮಾತು ಕೇಳ್ಕೊಂಡು ನಾನು ಆ ಥರ ಮಾಡಿದ್ರೆ ನನ್ನ ಪೊಲಿಟಿಕಲ್ ಲೈಫ್ನ ಹಾಳು ಮಾಡ್ಕೊಂಡು ನಿನ್ನ ಜೊತೆನೆ ಮನೇಲಿ ಕೂತ್ಕೊಂಡು ಭಜನೆ ಮಾಡೋಣ. ಭಜನೆ ಸರಿನಾ? ಭಜನೆ ಮಾಡೋಣ. ಆ ಥರ ಏನೂ ಆಗಲ್ಲ ಡ್ಯಾಡಿ. ನೋ, ನಾನು ಹೇಳೋದು ಕೇಳು ಅಷ್ಟೇ. ನಾಳೆಯಿಂದ ನೀನ್ ನನ್ನ ಜೊತೆ ಆಫೀಸಿಗೆ ಬರ್ಬೇಕು, ಕೆಲ್ಸ ಕಲ್ತ್ಕೊಳ್ಳಿ ಅಷ್ಟೇ.
ಗುಡ್ ನೈಟ್ ಅಂಡ್ ಗೆಟ್ ಲಾಸ್ಟ್. ಪೊಲೀಸ್, ನೀವು ಹೇಗೆ ಒಳಗಡೆ ಬಂದ್ರಿ? 1 minute. ಏನಿಗೆ ಬಂದಿದ್ದೀರಾ? ಕಾರಣ ಇಲ್ಲದೆ ಪೊಲೀಸ್ನವ್ರು ಯಾಕೆ ಬರ್ತಾರೆ? ಯು ಆರ್ ಅಂಡರ್ ಅರೆಸ್ಟ್. ಸ್ಟಿಂಗ್ ಆಪರೇಷನ್ ಅಂತ ಹೋಮ್ ಮಿನಿಸ್ಟರ್ ಫಾರ್ಮ್ಗೆ ಹೋಗಿದ್ದಕ್ಕೆ ನಿನ್ ಮೇಲೆ ಟ್ರೆಸ್ ಪಾಸಿಂಗ್ ಕೇಸ್ ಹಾಕಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಮೇಲೆ ದಾಳಿ ಮಾಡಿದ್ದಕ್ಕೆ ನಿನ್ನನ್ನು ಎನ್ಕ್ವೈರಿ ಕರೆದಿದ್ದಾರೆ. ಸೊ ನೀನ್ ಬರಲೇಬೇಕು. ಇದು ನಿಜ ಅಲ್ಲ ACP. ರೀಸನ್ ಬೇರೆ ಏನೋ ಇದೆ. ನೀವಿಲ್ಲಿ ಏನಿಗೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಜ ಆಚೆ ಬರಬಾರ್ದಂತ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಷ್ಟೇ ಅಲ್ವಾ? ಸರ್, ಮನೆಯೆಲ್ಲ ಹುಡುಕಿದೀವಿ ಸರ್, ಏನೂ ಸಿಗ್ಲಿಲ್ಲ ಸರ್. ನೀನ್ ಎಲ್ಲೇ ಹುಡುಕಿದ್ರೂ ಎವಿಡೆನ್ಸ್ ನಿನಗೆ ಸಿಗಲ್ಲ. ಅದು ಎಲ್ಲಿರಬೇಕೋ ಅಲ್ಲಿ ಭದ್ರವಾಗಿದೆ. ನಾಳೆ ನಿನ್ನ ಅರೆಸ್ಟ್ ಮಾಡಿಸಿ ಅದನ್ನ ಯಾವ ಟೈಮಿಗೆ ತೆಗಿಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಆಮೇಲೆ ನೀನು ಮಾಡಿರೋ ಅಲಿಗೇಷನ್ಸ್ಗೆ ಆನ್ಸರ್ ಅದು ಟ್ರೆಸ್ ಪಾಸಿಂಗ್ ಅಲ್ವೇ ಅಲ್ಲ, ಜರ್ನಲಿಸಮ್ ಎಥಿಕ್ಸ್. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ಮೇಲೂ ಕೈ ಮಾಡಿದ್ದು ದಟ್ ಈಸ್ ಕಂಪ್ಲೀಟ್ಲಿ ಸೆಲ್ಫ್ ಡಿಫೆನ್ಸ್. ನಾನು ಕೆಲಸಕ್ಕೆ ಅಡ್ಡಿ ಬಂದು ನನ್ನನ್ನು ಒಡೆಯಕ್ಕೆ ಬಂದಿದ್ದಕ್ಕೋ ನನ್ನ ಲಾಯರ್ ಅದಕ್ಕೆ ಉತ್ತರ ಕೊಡ್ತಾರೆ. ಟೇಕ್ ಹರ್. ಇಲ್ಲಿಗೆ ನೀ ಕರ್ಕೊಂಬಂದಿದ್ದೀರಾ? ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು. ನಂದಿನಿ, ನಿನ್ನ ಹತ್ರ ಇರೋ ಎವಿಡೆನ್ಸ್ ಎಲ್ಲ ನನಗೆ ಕೊಟ್ಬಿಡು. ಆರಾಮಾಗಿರ್ಬೋದು ನೀನು. ಇಲ್ಲಿಂದ ಹೊರಡ್ತೀಯಾ? ನಾನು ಕೇಳಿದ್ದಕ್ಕೆ ಸಮಾಧಾನ ಇಲ್ವಾ? ಅರೆಸ್ಟ್ ಮಾಡಿದ್ಯಲ್ಲ, ಎನ್ಕ್ವೈರಿ ಸ್ಟಾರ್ಟ್ ಮಾಡು. ನನಗೆ ಬೇರೆ ಕೆಲಸ ಇದೆ, ನಾನು ಹೊರಡಬೇಕು. ಮಾತು ಕೇಳಿಲ್ಲ ಅಂದ್ರೆ ನಿನಗೆ ಪ್ರಾಬ್ಲಮ್ ಆಗೋದು. ಪ್ರಾಬ್ಲಮ್ಸ್ ನನಗಲ್ಲ, ನಿನಗೆ. ನೋಡಿ ಮೇಡಮ್, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. ಆಗಬೇಕಾಗಿರೋ ನಷ್ಟ ಆಗೋಗಿದೆ. ಈಗಾಗಲೇ ತುಂಬಾ ಖರ್ಚು ಮಾಡಿಬಿಟ್ಟಿದ್ದೀವಿ. ಎಷ್ಟು ಬೇಕು ಅಂತ ಕೇಳು, ಎಸೆದು ಬಿಡ್ತೀನಿ. ಎಕ್ಸ್ಪೋಸ್ ಮಾಡೋದ್ರಿಂದ ನಿನಗೇನು ಲಾಭ ಹೇಳು? ಸೆಟಲ್ ಆಗೋಕ್ಕೆ ನಾವೇ ದಾರಿ ತೋರಿಸ್ತಿದ್ವಿ. ಒಂದು ಹುಡುಗಿನ ಅನ್ಯಾಯವಾಗಿ ರೇಪ್ ಮಾಡಿ ಸಾಯಿಸಿರೋ ನೀವು ಕಂಬಿ ಏಣಿಸ್ಲೇಬೇಕು ಅಲ್ಲ? ನನಗೆ ಬುದ್ಧಿ ಹೇಳಕ್ ಬರ್ತೀರಾ? ಗೆಟ್ ಲಾಸ್ಟ್. ಇವಾಗ ಇವಳನ್ನ ಬಿಟ್ರೆ ನಾಳೆ ನಮ್ಮ ಪರಿಸ್ಥಿತಿ ಊರ್ ಹಬ್ಬಕ್ಕೆ ಹರಕೆ ಬಿಟ್ಟ ಕುರಿಗಳ ತರ ಮ್ಯಾಗ್ಬಿಡುತ್ತೆ. ಏಯ್ ನಿಂತ್ಕೊಳೆ, ಬಿಡಬಾರ್ದು. ನಿಂತ್ಕೊಳೆ. ಹಿಡ್ಕೊಳ್ರ ಅವಳನ್ನ.
ಏಯ್ ಏಯ್ ನಿಂತ್ಕೋ ಏಯ್ ಏಯ್ ಓಡ್ತೀಯ ನಿಂತ್ಕೋ ಏಯ್ ನಿಂತ್ಕೋ ಹಿಡಿರೋಣ ಹಲೋ, ಕೋಮಲ್ ಅವರಾ? ಹೌದು. ನಿಮಗೆ ಒರಿಜಿನಲ್ ಎವಿಡೆನ್ಸ್ ಬೇಕು, ಆಮೇಲೆ ರೈಟ್? ನೀವು ಯಾರು? ನಾನು ಯಾರು ಅನ್ನೋದು ನಿಮಗೆ ಬೇಡದ ವಿಷಯ. ಒರಿಜಿನಲ್ ಎವಿಡೆನ್ಸ್ ಬೇಕು ಅಂದರೆ ನಾನು ಹೇಳಿದ ಜಾಗಕ್ಕೆ ಈಗಲೇ ಬರಬೇಕು. ನೀವು ಎಲ್ಲಿಗೆ ಬರಕ್ಕೆ ಹೇಳ್ತಿದ್ದೀರಾ ಹೇಳಿ? ಕಾಲ್ ಮಾಡಿದ್ದು ನೀವೇನಾ? ಹೌದು, ನಾವೇ ಮಾಡಿದ್ದು. ಎವಿಡೆನ್ಸ್ ಅಲ್ಲಿ ಈ ಹೊಸ ನೋಟ್ ತಗೊಳ್ಳಿ, ನನಗೆ ಒರಿಜಿನಲ್ ಎವಿಡೆನ್ಸ್ ಬೇಕು. ಬಾ ಕೊಡ್ತೀನೋ, ಅದಕ್ಕೆ ಅಲ್ವಾ ನಿನ್ನ ಕರ್ಸಿರೋದು. ಏನು ಇನ್ನ ಎಷ್ಟು ದೂರ ಹೋಗ್ಬೇಕು? ಪಕ್ಕದಲ್ಲೇ, ಬಾ ಬಾ. Hey! Hey!
ಮಾಡೋದು? ಬಿಡ್ರೋ ನನ್ನ. ಶಟ್ ಅಪ್. ನೀನಾ? ಹೌದು, ನಾನೇ. ನಾನು ಇವಾಗ ಬಿಟ್ಟಿಲ್ಲ ಅಂದ್ರೆ ಕಿರ್ಚ್ತೀಯಾ? ಕಿರ್ಚಿದ್ರೆ ಬಿಟ್ಬಿಡ್ಬೇಕಾ? ಇಲ್ಲಾಂದ್ರೆ ನಿನ್ನ ಖಂಡಿತ ಸಾಯಿಸ್ಬಿಡ್ತಾರೆ. ಯಾವನೋ ಅವನು? ನನ್ ಫ್ರೆಂಡ್ಸ್. ಅವತ್ತು ಗ್ಯಾಪ್ನ ಇದ್ಯಾ ನಾನ್ ಕಿರ್ಚುವಾಗ ಏನ್ ಮಾಡಿದ್ರಿ ಅಂತ? ಹೆಣ್ಮಕ್ಳು ಶೀಲಾನ ದುಡ್ಡಿಂದ ಕೊಂಡ್ಕೋಬೇಕು ಅಂತ ಇದ್ದೀರಾ? ಅವನನ್ ಬರಕ್ ಹೇಳು, ಬರಕ್ ಹೇಳು. ಇವನಾ? ಹಲೋ, ಏ ರಾಜೇಂದ್ರ, ಎಲ್ಲಿದ್ದೀರೋ? ನೀನೆಲ್ಲಿದೀಯೋ? ಚಿಂತಲ್ HMT ಫ್ಯಾಕ್ಟರಿ ಹತ್ರ. ಅಯ್ಯೋ, ಮ್ಯಾಟ್ರ್ ಏನು ಅಂತ ಹೇಳು. ಬೇಗ ಬಾರೋ. ಅರೇ, ಇವನ್ ಯಾರೋ ಹುಡುಗಿ ಜೊತೆ ಎಂಜಾಯ್ ಮಾಡ್ತಿದ್ದಾನೆ ಅನ್ಸುತ್ತೆ. ಏಯ್, ಎಲ್ಲೋ ಇದೆಯಾ? ಏನು ಇಷ್ಟೊಂದು ಲೋನ್ಲಿ ಪ್ಲೇಸಾ? ಸಕ್ಕತ್ತಾಗಿದೆ ಕಣೋ. ಹೌದು, ಹುಡುಗಿರಂದ್ರೇನೆ ಬೇಡ ಅಂತೀಯಲ್ಲ ನೀನು? ಓಹೋ, ನನಗ್ ಗೊತ್ತಿಲ್ದಂಗೆ ಇಂಥ ಲೋನ್ಲಿ ಪ್ಲೇಸಲ್ಲಿ ಹುಡುಗಿನ ಸೆಟ್ ಮಾಡ್ಕೊಂಡಿದೀಯ ಅಲ್ವಾ? ಲೋ ಕೋಮಲ್, ಎಲ್ಲೋ ಇದೆಯಾ? Shit. ಏ ರಾಜೇಂದ್ರ, ಎಲ್ಲಿ ಹಾಳಾಗೋದು? 24 hours ಇಂದ ಕಾಯ್ತಾ ಇದ್ದೀನಿ. ಒಂದು ಮೆಸೇಜ್ ಇಲ್ಲ, ಒಂದು ಫೋನ್ ಇಲ್ಲ. ಎಲ್ಲಿ ಹಾಳಾಗೋದು?
ನನ್ನ ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ ಇಲ್ಲಿ. ಹಲೋ ಸರ್, ಸೂರ್ಯ ಅವರಲ್ವಾ? ಹೌದು. ನಿನ್ಯಾರು? ಏಯ್, ಇದು ರಾಜೇಂದ್ರ ಫೋನ್ ತಾನೆ? ಸರ್, ನಮ್ಗಿಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ. ವಾಟ್? ಡೆಡ್ ಬಾಡಿನಾ? ಏನ್ ಹೇಳ್ತಾ ಇದ್ದೀರಾ? ನನ್ನ ಪ್ರಕಾರ ಅದು ರಾಜೇಂದ್ರದ್ದೇ ಇರಬಹುದು. ಒಂದ್ಸಲ ಬಂದು ಕನ್ಫರ್ಮ್ ಮಾಡ್ಕೊಳ್ಳಿ ಸರ್. ಈಗಲೇ ಬರ್ತಾ ಇದ್ದೀನಿ. ಎಲ್ಲಿಗೆ ಬರಬೇಕು? ಅಡ್ರೆಸ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಫೋನ್ ಮಾಡಿದ್ ನೀವೇನಾ? ಸೂರ್ಯ ಅಂದ್ರೆ ನೀನೇ ಅಲ್ವಾ? ಹೌದು, ನಾನೇ. ನಮ್ಮ ಹಿಂದೆ ಬಾ, ಡೆಡ್ ಬಾಡಿ ತೋರಿಸ್ತೀನಿ. ಹಲೋ, ಏಯ್, ಇಲ್ಲಿಗೆ ಕರ್ಕೊಂಬಂದಿದ್ರಾ? ಬಾಡಿ ಇಲ್ಲಿ. ಏಯ್, ಎಲ್ಲೋ ಬಾಡಿ? ಏಯ್, ಹೇಳೋ, ರಾಜೇಂದ್ರ ಬಾಡಿ ಎಲ್ಲಿ? ರಾಜೇಂದ್ರನ ನೀವೇ ಏನ್ ಮಾಡಿದ್ರು ಹೇಳ್ರೋ? ಸಾಯಿಸ್ಬಿಟ್ಟಿದ್ದೀವಿ. ಏಯ್, ನೀನಾ? ಆಗ್ಲೇ ನನ್ನ ರೆಡಿ ಮಾಡ್ಬಿಟ್ಟಿದ್ಯಾ? ಮತ್ತೆ ಇದನ್ನೇ ಕಟ್ಟಿದ್ಯಾ? ಬಿಚ್ಚು ಬಾ, ಬಿಚ್ಚು, ಈಗ್ಲೇ ಬಾ. ಇನ್ನೊಂದ್ ಸಾರಿ ಮತ್ತೆ ಇನ್ನೂ ಇನ್ನೊಂದ್ ಸಾರಿ ಬಾ. ಹುಡ್ಗಿ ನೋಡಿದ್ರೆ ಕಾಮದಿಂದ ನೋಡೋದೇನಾ? ಏನೋ ಕಂಟ್ರೋಲ್ ಮಾಡಕ್ಕಾಗಲ್ವಾ? ಹೆಣ್ಮಗು ಅಂದ್ರೆ ನೀವ್ ಯೂಸ್ ಮಾಡೋ ವಸ್ತುನಾ? ಇವಾಗ ಈ ಪ್ರವಚನ ಎಲ್ಲ ಯಾಕೆ? ಬಾ, ಹೇ ಬಾರೆ, ತಡಿಯಕ್ಕಾಗ್ತಿಲ್ಲ, ಬಾ. ನೀನ್ ಈ ಸಮಾಜಕ್ಕೆ ಬೇಡದಿರೋ ವಸ್ತು. ನಿನ್ನಂತ ಕೆಟ್ಟವ್ರಿಗೆ ಚಟ್ಟಂ ದುಡ್ಡು ಎಲ್ಲ ಕೆಲಸ ಮಾಡುತ್ತೆ. ಒಂದ್ ವೇಳೆ ನಿಮ್ನ ಕೋರ್ಟಲ್ಲಿ ನಿಲ್ಸಿದ್ರೆ ಕೋರ್ಟಲ್ಲಿ ಮಾತಾಡಕ್ ಬಂದಿರೋ ಲಾಯರ್ ಕೂಡ ನೀವ್ ರೇಪ್ ಮಾಡಿಲ್ಲ ಅಂತ ಪ್ರೂವ್ ಮಾಡ್ತಾರೆ. ಅಮ್ಮ ತರ, ತಂಗಿ ತರ, ಹೆಂಡತಿ ತರ ಇರೋ ಹುಡುಗಿ ಬೇಕು. ನಿಮ್ಮನ್ನು ಓದ್ಸಕ್ಕೆ, ನಿಮ್ ಕೆಲ್ಸಗಳು ಮಾಡೋಕೆ, ನಿಮ್ ಸೇವೆಗಳು ಮಾಡೋಕೆ ಹುಡುಗಿರ್ಬೇಕು. ಈ ತರ ನಿಮ್ ಜಗತ್ತಲ್ಲಿರೋ ಹೆಣ್ಮಗು ಒಂದ್ ಸಲ ರಿವೆಂಜ್ ತೀರ್ಸ್ಕೊಂಡ್ರೆ ಯಾವ ತರ ಇರುತ್ತೋ ನಿನ್ ತರ ಕೆಟ್ಟ ಗಂಡಸರು ಗೊತ್ತಾಗ್ಬೇಕು. ನೀನ್ ವರ್ಣ ನೋಡಿದ್ಮೇಲೆ ಹೆಣ್ಮಕ್ಳನ್ ತಿರುಗ್ ನೋಡ್ಬೇಕಂದ್ರೂ ಒಬ್ಬೊಬ್ರಿಗೂ ಹುಚ್ಚೆ ಬಂದ್ಬಿಡ್ಬೇಕು.
ಏಯ್ 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 ಬೇಡ ಏಯ್ 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 ಬೇಡ ಏಯ್ 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 ಬೇಡ